ಅಲ್ಲಿ ಲೀಡ್ ಕೊಟ್ಟ ನಿಜ, ಅದರಲ್ಲಿ ಏನು ಅಂಕಿ ಅವಶ್ಯ ಇದೆ, ಅದರಲ್ಲಿ ಏನು ಲೀಡ್ ಆಗಿಲ್ಲ. ಸೊ ಅಲ್ಲಿ ಆಗುವ ಅವಕಾಶ ಇತ್ತು, ಸ್ಥಳೀಯ ಗೊಂದಲದಿಂದ ಆಗಿಲ್ಲ ಅಷ್ಟೇ. ಅದನ್ನು ಅವರ ಸ್ಪಷ್ಟೀಕರಣ ಕೊಡಬೇಕಲ್ಲ. ಈಗ ನಮ್ದು ಲೀಡ್ ಆಗಿಲ್ಲ ಅಂತ ಅಷ್ಟೇ ಹೇಳೋರು, ನಾವು ಬರಬೇಕಾಯ್ತು ಬಂದಿಲ್ಲ ಅಂತ ಅಷ್ಟೇ ಹೇಳೋರು. ಈಗ ಯಾಕಾಗಿಲ್ಲ ಏನಾದ್ರು ಸ್ಥಳೀಯ ಸಂಬಂಧಪಟ್ಟವ್ರು ಹೇಳಿದ್ರೆ ಅದಕ್ಕೂ ಒಳ್ಳೇದು. ಯಾಕಾಗಿಲ್ಲ, ಯಾಕಂದ್ರೆ ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ, ಅದಕ್ಕೆ ಅವ್ರು ಹೇಳಿದ್ರೆ ಒಳ್ಳೇದಾಗ್ತಿತ್ತು. ನಾವು ನಮ್ಮ ವರ್ಷ ನಾವು ಹೇಳಿದ್ದೀವಿ, ಇನ್ನು ಅವ್ರ ವರ್ಷ ಅವ್ರು ಹೇಳಬೇಕು. ಅದಾಗುತ್ತೆ, ಖಂಡಿತ ಆಗಬೇಕಾಯ್ತು, ಆಗಿಲ್ಲ. ಸೊ ಅದು ಯಾಕಾಗಿಲ್ಲ ಅನ್ನೋದು ಇನ್ನು ಅವ್ರ ಸ್ಥಳೀಯವಾಗಿ ಅವ್ರಿಗೆ ಗೊತ್ತು. ನಮ್ಮ ಪ್ರಕಾರ ಹೋದ್ಸಲ ಅದು 76,000 ಲೀಡ್ ಆಗಿತ್ತು ಅದು MLAಗೆ. ಈಗ ಏನು 8,000 ಮೈನಸ್ ಆಗಿದೆ. ಹೀಗಾಗಿ ಎಲ್ಲರೂ ಚರ್ಚೆ ಮಾಡುವಂಥ ವಿಷಯ ಆಗಿದೆ, ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ನಮಗೂ ಕೂಡ ಅದು ಆತಂಕ ಆಗಿದೆ, ಯಾಕೆ ಅಷ್ಟು ಕೆಳಗೆ ಬಂತು ಅನ್ನೋದು ಆತಂಕ ನಮಗೂ ಇದೆ. ಸೊ ಅದನ್ನೇ ಹೇಳಬೇಕಲ್ಲ, ನಮಗಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ರೀತಿ ಅಷ್ಟು ಕೆಳಗಡೆ ಹೋಗಬಾರ್ದಿತ್ತು. ಎಂತೆಂಥ ವೀಕ್ ಕಾನ್ಸ್ಟಿಟ್ಯೂನ್ಸಿ ಲೀಡ್ ಆಗಿದೆ, ಅಲ್ಲಿ ಯಾರೂ ಲೀಡ್ರೇ ಇಲ್ಲ ಅಂತ ಲೀಡ್ ಆಗಿದೆ. ಸ್ವಂತ ಜೊಲ್ಲೆ ಅವರ ಕಾನ್ಸ್ಟಿಟ್ಯೂನ್ಸಿ 30,000 ಲೀಡ್ ಆಗಿದೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಇಲ್ಲಿ ಅಟ್ಲೀಸ್ಟ್ ಒಂದು 10-20,000 ನಾವು ನಿರೀಕ್ಷೆ ಮಾಡಿದ್ದೀವಿ, ಆಗಿಲ್ಲ. ಇನ್ನೊಂದೊಂದು ನೋಡೋಣ ಅದು ಏನಾಗಿದೆ ಅಂತ ಅಂತ ಗೊತ್ತಾಗುತ್ತಾರೆ. ಶಾಸಕರು ಕೂಡ ನಾವು ಅದೇ ರೀತಿ ಮಾಡಿಲ್ಲ, ನೀರು ಕೊಡಿಸಿದ್ದೀವಿ, ಆದರೆ ಅದೇ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ದಾರೆ. ರಾಜಕಾರಣ ಮಾಡೋದೇನಿಲ್ಲ, ಅವ್ರು ಕೊನೆ 2 ದಿವಸ ನಮಗೆ ಸಿಕ್ಕೇ ಇಲ್ಲ. ಅವರು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಬಿಟ್ಟಿದ್ರು ಎಲ್ಲೋ. ಆ ಕಾನ್ಸ್ಟಿಟ್ಯೂನ್ಸಿಲೇ ಕೊನೆ 3 ದಿವಸ ಅಲ್ಲೇ ಇದ್ದೆ ನಾನು, ಅಲ್ಲೇ ವಾಸ್ತವ್ಯ, ಎಲ್ಲಿ ಕುರ್ಚಿಯಲ್ಲೇ ಇತ್ತು. 2 ದಿವಸ ಅವ್ರ ಪತ್ತೆನೇ ಇಲ್ಲ. 7ನೇ ತಾರೀಕು ವೋಟಿಂಗ್ ಬೂತ್ ಮುಂದೆ ಅಡ್ಡಾಡ್ಬೇಕಾದ್ರೆ ನಮ್ಮ ಡ್ಯೂಟಿ MLA ಇರೋದು, ಆವಾಗ ಕೂಡ ಇಲ್ಲ. ಅದಕ್ಕಾಗಿ ಅದು ಮಾಡಿದೆ ಅಂತ ಇಲ್ಲ ಅನ್ನೋದು ಇಲ್ಲಿ ಡೌಟ್ ಸ್ಟಾರ್ಟ್ ಆಗುತ್ತೆ ಫಸ್ಟದ್ದು. ಸೊ ನೀವು ಭಾಳಷ್ಟು ಅದಾವ ಸ್ಥಳೀಯವಾಗಿ. ನೀವೆಲ್ಲ ಅಲ್ಲಿ ಕಾರ್ಯಕರ್ತರೆ ಹೋಗಿರೆ ಅವ್ರಿಗೆ ಅನ್ವಯಗಳು ಯಾರು ಪರವಾಗಿ ಮಾಡಿದ್ದಾರೆ, ಯಾರಿಗೆ ಏನು ಮಾಡಿದ್ದಾರೆ ಅನ್ನೋದು ಅಲ್ಲಿ ಹೋದರೆ ಗೊತ್ತಾಗ್ತದೆ ನಿಮ್ಗೆ. ಯಾಕಂದ್ರೆ ಅಲ್ಲಿ ನಿಮ್ಮ ಯಾರು ಹೋದರೆ ಸ್ಥಳೀಯವಾಗಿ ಅಲ್ಲಿ ಜನ ಹೇಳ್ತಾರೆ ಇವರು ಏನು ಮಾಡಿದ್ರು ಏನಿಲ್ಲ ಅಂತ. ನಾನು ಹೇಳೋದಲ್ಲ, ಅವ್ರು ಹೇಳೋದಲ್ಲ. ಈಗ ನಾನು ಡಿಪೆಂಡ್ ನಾ ಮಾಡೋ, ಅವ್ರು ಡಿಪೆಂಡ್ ಅವ್ರು ಮಾಡ್ಕೊಳ್ಳೋರು. ನೀವು ಯಾರು ನಿಮ್ಮ ರಿಪೋರ್ಟ್ನ ಅಲ್ಲಿ ಕಳಿಸಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗ್ತೈತಿ ಯಾರು ಯಾಕಡೆ ಮಾಡ್ರು, ಏನು ಎಂತು ಅಂತ. ಸೊ ಅದಕ್ಕಾಗಿ ನಾವು ಸುಮ್ಮನೆ ಆರೋಪ ಮಾಡಲಿಕ್ಕೆ ನಮಗೇನು ಬೇರೆ ಕೆಲಸ ಇಲ್ಲ. ಇದ್ದದ್ದು ನಮಗೇನು ಕಂಡು ಬಂದಿದೆ ಅದು ಹೇಳಿದ್ದೀವಿ. ಇನ್ನು ಮುಂದಿನಗಳಲ್ಲಿ ನೋಡೋಣ ಯಾವ ರೀತಿ ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಚರ್ಚೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.